ಪುಟ್ ಆ್ಯಂಡ್ ಕೀಪ್ ಇವೆರಡೂ ಕೂಡ ವರ್ಬ್ಸ್. ಪುಟ್ನ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ V2 V3 ಕೂಡ ಪುಟ್, ಕೀಪ್ ಕೆಪ್ಟ್ ಕೆಪ್ಟ್. ರೈಟ್, ಇಷ್ಟು ಗೊತ್ತಾಯ್ತು ನಿಮ್ಗೀಗ. ಪುಟ್ ಅಂದರೆ ಜಸ್ಟ್ ಇಡು ಅಂತ, ಒಂದು ವಸ್ತುನ ಒಂದು ಕಡೆ ಇಡು ಅಷ್ಟೇ. ಕೀಪ್ ಅಂದರೆ ಇಟ್ಕೊಳ್ಳುವುದು, ಒಂದು ಜಾಗದಲ್ಲಿ ಅದನ್ನು ತುಂಬ ಹೊತ್ತು ಅಥವಾ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡೋದು. ಎಕ್ಸಾಂಪಲ್ಸ್ ನೋಡಿ, ಈಗ ಪುಟ್ ಇಟ್ ಹಿಯರ್ ಅಂದರೆ ನೀವು ಅವರಿಗೆ ಹೇಳ್ತಾ ಇದ್ದೀರಾ ನಿಮ್ಮ ಕೈಲಿರೋದನ್ನ ಇಲ್ಲಿಡು, ಪುಟ್ ಇಟ್ ಹಿಯರ್. ಕೀಪ್ ಇಟ್ ವಿತ್ ಯು ಅಂತ ಹೇಳ್ತಾ ಇದ್ದೀರಾ ಅಂದರೆ ಅದನ್ನು ನಿನ್ನ ಹತ್ರನೇ ಇಟ್ಕೋ, ಸೇಫ್ ಆಗಿ ಇಟ್ಕೋ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಪುಟ್ ಯುವರ್ ಫೋನ್ ಇನ್ ದ ಬ್ಯಾಗ್ ಅಂದರೆ ನಿನ್ನ ಫೋನ್ನ ಬ್ಯಾಗಲ್ಲಿಡು. ಕೀಪ್ ಯುವರ್ ಫೋನ್ ಅಟ್ ಹೋಮ್ ಅಂದರೆ ಫೋನ್ನ ನೀನು ಮನೇಲೇ ಇಟ್ಟು ಬಾ, ಮನೇಲೇ ಇಟ್ಟಿರು. ನೋಡಿ ಡಿಫ್ರೆನ್ಸ್. ಪುಟ್ ಅನ್ನೋದು ಇನ್ಸ್ಟಂಟ್ ಆ್ಯಕ್ಷನ್ ತೋರಿಸ್ತಾ ಇದೆ, ಕೀಪ್ ಅನ್ನೋದು ಒಂದು ರೀತಿ ಲಾಂಗ್ ಟರ್ಮ್ ಅಥವಾ ಪರ್ಮನೆಂಟ್ ಆ್ಯಕ್ಷನ್. ರೈಟ್. ಮೇ ಐ ಪುಟ್ ಇಟ್ ಡೌನ್ ಹಿಯರ್, ಇದನ್ನು ನಾನು ಕೆಳಗಿಡ್ಲಾ, ಇಡಬಹುದಾ? ಮೇ ಐ ಕೀಪ್ ದಿಸ್ ಬುಕ್ ಅಂದರೆ ಈ ಬುಕ್ನ ನಾನೇ ಇಟ್ಕೋಬಹುದಾ? ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಡೋಂಟ್ ಪುಟ್ ಇಟ್ ಆನ್ ಮೈ ಡೆಸ್ಕ್, ಅದನ್ನು ನನ್ನ ಡೆಸ್ಕ್ ಮೇಲೆ ಇಡಬೇಡ. ಡೋಂಟ್ ಕೀಪ್ ಇಟ್ ಇನ್ ದ ಸನ್ಲೈಟ್, ಇದನ್ನು ನೀನು ಬಿಸಿಲಿಗೆ ಇಡಬೇಡ ಅಂದರೆ ಬಿಸಿಲಿನಲ್ಲಿ ಇಟ್ಟಿರಬೇಡ ಅನ್ನೋ ಮೀನಿಂಗ್. ಹಿ ಪುಟ್ ದ ಲಗೇಜ್ ಡೌನ್, ಅವ್ನ ಲಗೇಜ್ನ ಕೆಳಗಿಟ್ಟ. ಹಿ ಕೆಪ್ಟ್ ಇಸ್ ಲಗೇಜ್ ಅಂಡರ್ ದ ಸೀಟ್. ಸೊ ಜರ್ನಿ ಮಾಡ್ತಾ ಹೋಗೋ ಲಗೇಜ್ನ ಎಲ್ಲೋ ಒಂದು ಕಡೆ ಇಡಬೇಕಲ್ವಾ, ಸೀಟ್ನ ಕೆಳಗಡೆನೇ ಇಟ್ಟಿದ್ದ. ರೈಟ್. ಹೂ ಪುಟ್ ಶುಗರ್ ಇನ್ ದ ಸಾಲ್ಟ್ ಶೇಕರ್, ಈ ಸಾಲ್ಟ್ ಹಾಕೋ ಡಬ್ಬಿಯಲ್ಲಿ ಶುಗರ್ ಯಾರು ಹಾಕಿದ್ರು? ಹೂ ಕೆಪ್ಟ್ ಯುವರ್ ರೂಮ್ ಕ್ಲೀನ್, ನಿನ್ನ ರೂಮ್ನ ಯಾರು ಕ್ಲೀನಾಗಿಟ್ಟಿದ್ರು ಅಂದರೆ ಯಾರು ರೂಮ್ನ ಕ್ಲೀನ್ ಮಾಡಿಟ್ರು. ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಶಿ ಪುಟ್ ದ ಕೀ ಇನ್ ಹರ್ ಬ್ಯಾಗ್, ಬ್ಯಾಗ್ ಒಳಗೆ ಇಟ್ಕೊಂಡ್ಲು. ಪ್ಲೀಸ್ ಪುಟ್ ಇಟ್ ಬ್ಯಾಕ್ ಇನ್ ಇಟ್ಸ್ ಪ್ಲೇಸ್, ಅದನ್ನು ವಾಪಸ್ ತನ್ನ ಜಾಗದಲ್ಲೇ ಇಡಿ. ಪುಟ್ ಮೋರ್ ಎಫರ್ಟ್ ಇನ್ ಟು ಯುವರ್ ವರ್ಕ್, ಹೆಚ್ಚಿನ ಎಫರ್ಟ್ನ ಹಾಕಿ. ವೆರ್ ಡಿಡ್ ಯು ಪುಟ್ ಮೈ ಗ್ಲಾಸಸ್, ನನ್ನ ಗ್ಲಾಸಸ್ನ ಎಲ್ಲಿಟ್ಟೆ? ಐ ಪುಟ್ ಇಟ್ ಇನ್ ಮೈ ಪಾಕೆಟ್ ದಿಸ್ ಮಾರ್ನಿಂಗ್, ಅದನ್ನು ನಾನು ಪಾಕೆಟ್ನಲ್ಲಿ ಇಟ್ಕೊಂಡೆ. ವೇರ್ ಶುಡ್ ಐ ಪುಟ್ ಮೈ ಬ್ಯಾಗೇಜ್, ನಮ್ಮ ಬ್ಯಾಗೇಜ್ನ ಎಲ್ಲಿಟ್ಲಿ? ಹಿ ಪುಟ್ ದ ರಿಂಗ್ ಆನ್ ಹಿಸ್ ಮಿಡಲ್ ಫಿಂಗರ್. ಡೋಂಟ್ ಪುಟ್ ಆಲ್ ದ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್, ಎಲ್ಲ ಎಗ್ಸ್ನು ಒಂದೇ ಬ್ಯಾಸ್ಕೆಟ್ನಲ್ಲಿ ಹಾಕಬೇಡ, ಇಡಬೇಡ. ಆ್ಯಂಡ್ ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು, ಡೋಂಟ್ ಕೀಪ್ ಆಲ್ ದ ಎಗ್ಸ್ ಅಂತ ಹೇಳಬಾರ್ದ? ಸಿ, ಹಾಕಿ ಹಾಗೆ ಸೇಫಾಗಿ ಇಡೋದಕ್ಕೆ ನಾವು ಕೀಪ್ ಅಂತೀವಿ, ಬಟ್ ಇಲ್ಲಿ ಹಾಕಬೇಡ ಅಂತ ಹೇಳ್ತಾ ಇದ್ವಿ. ಡೋಂಟ್ ಪುಟ್. ರೈಟ್. ಐ ಡೋಂಟ್ ರಿಮೆಂಬರ್ ವೇರ್ ಐ ಪುಟ್ ಮೈ ಕೀ, ಎಲ್ಲಿಟ್ಟೆ ಅನ್ನೋದು ನೆನಪಿಲ್ಲ. ಡು ನಾಟ್ ಪುಟ್ ಮಚ್ ಪ್ರೆಷರ್ ಅಂತಾನು ಹೇಳ್ತೀವಿ. ಪುಟ್ ಅಂದರೆ ಹಾಕು ಅಥವಾ ಇಡು. ರೈಟ್. ಕೀಪ್ ದ ಚೇಂಜ್ ಅಂತ ಹೇಳ್ತಿರಲ್ವ, ಅಂದರೆ ಚೇಂಜ್ನ ಇಟ್ಕೊಳ್ಳಿ. ಐ ವಿಲ್ ಕೀಪ್ ಇಟ್ ವಿತ್ ಮೀ, ನನ್ನ ಹತ್ರನೇ ಇಟ್ಕೊಳ್ತೀನಿ. ಕ್ಯಾನ್ ಐ ಕೀಪ್ ದಿಸ್ ಫೋಟೋ, ಈ ಫೋಟೋ ನಾನೇ ಇಟ್ಕೊಳ್ಳ? ನೋಡಿ ಇಲ್ಲೆಲ್ಲ ಪುಟ್ ಹಾಕಕ್ಕೆ ಬರಲ್ಲ, ಒಂದು ವಸ್ತುವಿನ ಪೊಸೆಷನ್ನ ಕಂಟಿನ್ಯೂ ಮಾಡೋದು. ಕೀಪ್ ಯುವರ್ ಐಸ್ ಆನ್ ಹಿಮ್, ಅವನ ಮೇಲೆ ದೃಷ್ಟಿ ಇಟ್ಟಿರು. ಕೀಪ್ ಯುವರ್ ಮೌತ್ ಶಟ್, ಬಾಯಿನ ಮುಚ್ಕೊಂಡಿರು. ಡು ಯು ಕೀಪ್ ಅ ಡೈರಿ ಅಂದರೆ ನೀನು ಡೈರಿನ ಇಟ್ಕೊಂಡಿದ್ಯಾ ಅಂದರೆ ಅರ್ಥ ನೀನು ಡೈರಿ ಬರೀತೀಯಾ. ಐ ವಿಲ್ ಕೀಪ್ ಇಟ್ ಇನ್ ಅ ಸೇಫ್ ಪ್ಲೇಸ್. ಹಿ ಕೆಪ್ ದ ನ್ಯೂಸ್ ಟು ಹಿಮ್ಸೆಲ್ಫ್, ಅವನು ಆ ಸುದ್ದಿನ ಯಾರಿಗೂ ಹೇಳಿಲ್ಲ, ತನ್ನಲ್ಲೇ ಇಟ್ಕೊಂಡ, ಮನಸ್ಸೊಳಗೆ ಇಟ್ಕೊಂಡ. ಅವಾಗ ಹೇಳ್ತೀವಿ ಥರ, ಹಿ ಕೆಪ್ ದ ನ್ಯೂಸ್ ಟು ಹಿಮ್ಸೆಲ್ಫ್. ಯು ಕ್ಯಾನ್ ಕೀಪ್ ದಿಸ್ ಫೋನ್ ವಿತ್ ಯು. ದೆ ಕೆಪ್ ದ ರಿಲೇಷನ್ಶಿಪ್ ಸೀಕ್ರೆಟ್, ಅವ್ರು ತಮ್ಮ ರಿಲೇಷನ್ಶಿಪ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು. ಕ್ಲಿಯರ್ ಆಯ್ತಲ್ಲ? ಆ್ಯಂಡ್ ಕೀಪ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಒಂದನ್ನು ಒಂದು ಜಾಗದಲ್ಲಿ ಸ್ಟೋರ್ ಮಾಡಿಡೋದು. ಕೀಪ್ ದೆಮ್ ಇನ್ ಅನ್ ಏರ್ ಟೈಟ್ ಕಂಟೈನರ್ ಅಂದರೆ ಅದನ್ನು ಗಾಳಿ ಆಡದೇ ಇರುವ ಕಂಟೈನರ್ನಲ್ಲಿ ಇಟ್ಟಿರು, ಇಡು, ಹಾಗೆ ಸ್ಟೋರ್ ಮಾಡಿ ಇಡು ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲೆಲ್ಲ ಸ್ಟೋರೇಜ್ ಮೀನಿಂಗ್ ಕೊಡ್ತಾ ಇದೆ ನೋಡಿ. ಕೀಪ್ ದೀಸ್ ಮೆಡಿಸಿನ್ಸ್ ಇನ್ ದ ಫ್ರಿಜ್, ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಟಿರು. ವಿ ಡೋಂಟ್ ಕೀಪ್ ದೆಮ್ ಇನ್ ದ ಕಿಚನ್, ನಾವು ಅದನ್ನು ಕಿಚನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಐ ಕೀಪ್ ಮೈ ಜೀನ್ಸ್ ಇನ್ ದ ಬಾಟಮ್ ಡ್ರಾವರ್, ನಾನು ನನ್ನ ಜೀನ್ಸ್ನ ಕೆಳಗಿನ ಡ್ರಾವರ್ನಲ್ಲೇ ಇಟ್ಟಿರ್ತೀನಿ. ವೆ ಡು ಯು ಕೀಪ್ ಯುವರ್ ಪರ್ಸ್ನಲ್ ಫೈಲ್ಸ್ ಅಂದರೆ ಕಂಪ್ಯೂಟರ್ನಲ್ಲಿ ನೀನು ಪರ್ಸ್ನಲ್ ಫೈಲ್ಸ್ನ ಎಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀಯ? ಸೊ ನೋಡಿ, ಎಲ್ಲ ಸೆಂಟೆನ್ಸ್ಗಳಲ್ಲೂ ಸ್ಟೋರ್ ಮಾಡಿಡೋದು ಅನ್ನೋ ಮೀನಿಂಗ್ ಕೂಡ ಕೀಪ್ ಕೊಡ್ತಾ ಇದೆ. ಆ್ಯಂಡ್ ಕೀಪ್ ಇನ್ನೊಂದು ಕೂಡ ಮೀನಿಂಗ್ ಇದೆ, ಟು ರಿಮೈನ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಕಂಡೀಷನ್, ಒಂದು ಸ್ಟೇಟ್ನಲ್ಲಿ ಹಾಗೆ ಇರೋದು, ಒಂದು ಪ್ಲೇಸ್ನಲ್ಲಿ ಹಾಗೆ ಇರೋದು. ಕೀಪ್ ಲೆಫ್ಟ್, ಎಡಬದಿಗೆ ಇರು. ಕೀಪ್ ಕಾಮ್, ಶಾಂತವಾಗಿರು. ಸೊ ಈ ಥರ ಕೀಪ್ ಮುಂದೆ ನಾವು ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ, ಆ ಪ್ಲೇಸ್ನಲ್ಲಿ, ಆ ಕಂಡೀಷನಲ್ಲಿ ಅಥವಾ ಆ ಸ್ಟೇಟ್ನಲ್ಲಿ ಹಾಗೆ ಉಳ್ಕೊಂಡಿರು ಅಂತ ಹೇಳೋವಾಗ. ಕೀಪ್ ಇನ್ ಟಚ್, ಕೀಪ್ ದ ಡಾಗ್ ಔಟ್. ಪ್ಲೀಸ್ ಕೀಪ್ ಕ್ವೈಟ್, ಐ ಲೈಕ್ ಟು ಕೀಪ್ ಬಿಸಿ ಅಂದರೆ ನಾನೇ ಬ್ಯುಸಿ ಆಗಿರೋದು ನನಗಿಷ್ಟ. ಕೀಪ್ ದ ಡೋರ್ ಓಪನ್, ಕೀಪ್ ಯುವರ್ ರೂಮ್ ಕ್ಲೀನ್. ಕೀಪ್ ಸ್ಮೈಲಿಂಗ್,
ಈ ಥರ ಕೀಪ್ ಮುಂದೆ ING ವರ್ಬ್ ಕೂಡ ನೀವು ಹಾಕ್ಬೋದು. ಅಂದರೆ ಅದನ್ನು ಮಾಡ್ತಾ ಇರು ಅಂತ. ಕೀಪ್ ಸ್ಮೈಲಿಂಗ್ ಅಂದರೆ ನಗುತ್ತಾ ಇರು. ಐ ಕಾಂಟ್ ಕೀಪ್ ಡೂಯಿಂಗ್ ದಿಸ್. ನಾನು ಇದನ್ನು ಮಾಡ್ತಾನೆ ಇರೋದಕ್ಕೆ ನನಗಾಗೋದಿಲ್ಲ. ಗೊತ್ತಾಯ್ತಲ್ಲ ಕೀಪ್ಗೆ ಎಷ್ಟು ಡಿಫ್ರೆಂಟ್ ಮೀನಿಂಗ್ಸ್ ಇದೆ ಅಂತ. ಎಲ್ಲದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ.